ಹಲೋ ನನ್ನ ಪ್ರೀತಿಯ ಕನ್ನಡಿಗರೇ, ಎಲ್ಲರಿಗೂ ಪ್ರತೇಶ್ ಕನ್ನಡ ವಾಹಿನಿಗೆ ಸುಸ್ವಾಗತ. ಈ ದಿನ ನಾನು ನಿಮ್ಮ ಮುಂದೆ ತಂದಿರತಕ್ಕಂಥ ರೆಸಿಪಿ ಏನಪ್ಪ ಅಂದರೆ ಕ್ಯಾಪ್ಸಿಕಮ್, ಆಲೂಗಡ್ಡೆ ಹಾಗೂ ಕ್ಯಾರೆಟಿಂದ ಮಾಡ್ತಕ್ಕಂಥ ವೆಜಿಟೇಬಲ್ ಪಲ್ಯ, ಮಲ್ಟಿ ವೆಜಿಟೇಬಲ್ ಪಲ್ಯನ ನಾನು ನಿಮಗೆ ಹೇಳಬೇಕು ಅಂದ್ಕೊಂಡಿದ್ದೀನಿ. ಇಲ್ಲಿ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಹಾಗೆ ಕರಿಬೇವು ಮತ್ತು ಈರುಳ್ಳಿ ಹಾಕ್ತಾಯಿದ್ದೀನಿ. ಹಾಕಿ ಅದು ಫ್ರೈ ಆಗೋವರೆಗೂ ಚೆನ್ನಾಗಿ ಕಲಿಸ್ತಾ ಇರಬೇಕು. ಹಾಗೆ ಇನ್ನೂ ಹೇಳಬೇಕಪ್ಪ ಅಂದರೆ ಈ ಪಲ್ಯನ ರೊಟ್ಟಿ, ಚಪಾತಿ ಮತ್ತು ಅನ್ನದ ಜೊತೆ ತಿನ್ಬೋದು. ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಇದು ಚೆನ್ನಾಗಿರುತ್ತೆ ಟೇಸ್ಟು. ಮಲ್ಟಿ ವೆಜಿಟೇಬಲ್ ಪಲ್ಯ ಅಂತಲೂ ಹೇಳ್ಬೋದು. ಅಂದರೆ ಇಲ್ಲಿ ನಾನು ಹಾಕ್ತಿರೋದು ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟು ಮತ್ತು ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ಇಲ್ಲಿ 2 ಈರುಳ್ಳಿನ, ಮೀಡಿಯಮ್ ಸೈಜ್ ಈರುಳ್ಳಿನ ಹೆಚ್ಚು ಹಾಕ್ಕೊಂಡಿದ್ದೀನಿ ಇದಕ್ಕೆ. ಇದು ಈರುಳ್ಳಿ ಚೆನ್ನಾಗಿ ಬೆಂದಾದಮೇಲೆ ಅದಕ್ಕೆ ಕ್ಯಾಪ್ಸಿಕಮ್ ಅಂದರೆ ಉದ್ದುದ್ದಾಗಿ ಹೆಚ್ಚಿರೋ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ದೊಣ್ಣೆ ಮೆಣಸಿನ್ಕಾಯಿ ಅಂತಾರೆ ಕನ್ನಡದಲ್ಲಿ, ಅದನ್ನು ಹಾಕ್ತಾಯಿದ್ದೀನಿ. ಆಲೂಗಡ್ಡೆ ಮತ್ತು ಕ್ಯಾರೆಟ್ ಕೂಡ ಉದ್ದುದ್ದಾಗಿ ಹೆಚ್ಕೊಂಡಿದ್ದೀನಿ. ನಾನು ಎಲ್ಲ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿ ಯಾವ ಥರ ಹೆಚ್ಚಿದ್ದೀನಿ ಅಂತ. ಹೇಗಿದೆ ನೋಡಿ. ಇದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. 3 ತರಕಾರಿನ ಹಾಕಿ ಮಾಡ್ತಕ್ಕಂಥ ಪಲ್ಯ ಭಾರಿ ಚೆನ್ನಾಗಿರುತ್ತೆ. ನೋಡಿ ಹೇಗಿದೆ ಅಂತ. ನೆಕ್ಸ್ಟು ಚೆನ್ನಾಗಿ ಕಲಿಸ್ಬೇಕು. ಆಯಿಲೆಲ್ಲ ಎಲ್ಲ ತರಕಾರಿಗೂ ಆಯಿಲ್ಲು ಆಗೋ ಥರ ಮೇಲೆ ಕೆಳಗೆ ಮಾಡಿದರೆ ಆಯಿಲ್ ಎಲ್ಲದಕ್ಕೂ ಹರಡ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ನೋಡಿ ಯಾವ ಥರ ಆಗ್ತಿದೆ ಅಂತ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಿಮಗೆ ಬೇರೆ ಯಾವ ರೀತಿಯಾದರೂ ಅಡುಗೆ ಬೇಕು ಅಂದರೆ ಕಮೆಂಟ್ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನೂ ನಾನು ಲೈಟು ಮತ್ತು ಸ್ಟ್ಯಾಂಡೆಲ್ಲ ತಂದ್ಕೊಂಡಿಲ್ಲ. ಹಾಗಾಗಿ ಒಂದು ಕೈಯಿಂದ ವೀಡಿಯೋ ಮಾಡಿಬಿಟ್ಟು ಇನ್ನೊಂದು ಕೈಯಿಂದ ಇದೆಲ್ಲ ಮಾಡ್ತಿರ್ತೀನಿ. ಹಾಗಾಗಿ ಇನ್ನೂ ನೀಟಾಗಿ ಬಂದಿಲ್ಲ. ನೋಡಿ ಆ ಥರ. ಇವಾಗ ಅರಿಶಿನ ಹಾಕಿದ್ದೀನಿ, ಅದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದರೆ ಇವಾಗ ಅದು ಎಲ್ಲ ತರಕಾರಿಗೂ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಅರಿಶಿನ ಉಪ್ಪು ಮೊದಲೇ ಹಾಕಬೇಕು. ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮೀಡಿಯಮ್ ಫ್ಲೇಮಲ್ಲಿಟ್ಟು ಮುಚ್ಚಿಡ್ಬೇಕು. ಅವಾಗ ಎಲ್ಲದಕ್ಕೂ ಅಂದರೆ ತರಕಾರಿ ಎಲ್ಲ ಉಪ್ಪು ಅರಿಶಿನ ಹೀರ್ಕೊಳ್ಳುತ್ತೆ. ಅವಾಗ ಇನ್ನು ಪಲ್ಯ ಟೇಸ್ಟಿಯಾಗಿರುತ್ತೆ ಅಂತ ಹೇಳಿಬಿಟ್ಟು. ಆಯಿಲ್ ಬಂದು 2-3 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ. ಇವಾಗ 1 ಸ್ಪೂನ್ ಖಾರ ಪುಡಿ ಹಾಕಿದೆ. ಖಾರ ಇಲ್ಲ, ಇದು ಖಾರ ಪುಡಿ ಬಂದು ಅಷ್ಟೊಂದು ಖಾರ ಇಲ್ಲ. ಬ್ಯಾಡಗಿ ಮೆಣಸಿನ್ಕಾಯಿ ಜಾಸ್ತಿ ಹಾಕಿರೋದ್ರಿಂದ ಖಾರ ಏನಷ್ಟಿಲ್ಲ. ಮತ್ತು ಇದಕ್ಕೆ MTR ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಆಗುತ್ತೆ. ಪಲ್ಯ ಅಂತೂ ಸೂಪರಾಗಿರುತ್ತೆ. ಈ ಥರ ಮಾಡಿದರೆ, ಈ ವೇಯಲ್ಲಿ ಅಂದರೆ ಇದರಲ್ಲಿ ಮಾಡಿದರೆ, ನಾನು ಇವಾಗ ಮಾಡ್ತಿರೋ ವೇ ಅಲ್ಲಿ ಮಾಡಿದರೆ ಚೆನ್ನಾಗಿ ಆಗುತ್ತೆ. ತುಂಬ ಚೆನ್ನಾಗಾಗುತ್ತೆ ಪಲ್ಯ. ನೋಡಿ ಚೆನ್ನಾಗಿ ಕಲಿಸ್ಬೇಕು. ನೋಡಿ ಯಾವ ಥರ ಕಾಣಿಸ್ತಿದೆ. ಸೊ ಈ ಥರ ಆಗಿದೆ. ಇದನ್ನು ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ಟು ಇವಾಗ ಇದಕ್ಕೆ ಬೇಕಾಗಿರ್ತಕ್ಕಂಥ ಮಸಾಲೆ ರೆಡಿ ಮಾಡ್ಕೋಬೇಕಾಗುತ್ತೆ. ನಾನು ಚಿಕ್ಕ ಜಾರಿಗೆ ಒಂದು ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ ಗಡ್ಡೆ ತೊಗೊಂಡಿದ್ದೀನಿ. ಮತ್ತು ಒಂದು 3 ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಗೆ ಕೊಬ್ಬರಿನ ಒಂದು ಸ್ವಲ್ಪ ಒಂದು ಅರ್ಧ ಬಟ್ಲಲ್ಲಿ ಇನ್ನೂ ಅರ್ಧ ಒಣ ಕೊಬ್ಬರಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಹಾಕಿದ್ದೀನಿ ಒಂದು ಅರ್ಧ ಕಟ್ಟಷ್ಟು. ಇದನ್ನು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಚೆನ್ನಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಪಲ್ಯ. ಸೊ ಹಾಗಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಇವಾಗ ಮಿಕ್ಸ್ ಹಾಕ್ತಾಯಿದ್ದೀನಿ. ನೋಡಿ ಯಾವ ಥರ ಆಗಿದೆ ಅಂತ. ಮತ್ತು ಅದೇ ಜಾರಿಗೆ ನೀರು ಹಾಕ್ಬಿಟ್ಟು ತೊಳೆದು ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಕಲಿಸ್ಬೇಕಾಗುತ್ತೆ. ನೋಡಿ ಎಷ್ಟು ಬೇಕೋ ಅಷ್ಟು, ಅಂದರೆ ಪಲ್ಯಗೆ ಅಂದರೆ ಸ್ವಲ್ಪ ಅದು ಬೇಯೋದಕ್ಕೆ ನೀರು ಬೇಕಾಗಿರೋದ್ರಿಂದ ಸ್ವಲ್ಪ ಅಂದರೆ 1 ಲೋಟದಷ್ಟು ನೀರು ಹಾಕೋಬೇಕಾಗುತ್ತೆ. ನೋಡಿ ದೊಡ್ಡ ಲೋಟ ಇರುತ್ತಲ್ವ, 1 ಲೋಟ ಹಾಕ್ಕೊಂಡ್ರೆ ಅದು ಬೇಯೋಷ್ಟೊತ್ತಿಗೆ ಅದು ಗಟ್ಟಿ ಆಗುತ್ತೆ. ಮತ್ತು
ನೋಡಿ ಯಾವ ಥರ ಆಗ್ತಿದೆ ಅಂತ ಹೇಳಿಬಿಟ್ಟು ಇದನ್ನು ಚೆನ್ನಾಗಿ ಕಲಿಸ್ಬೇಕಾಗುತ್ತೆ. ಉಪ್ಪು ಅರಿಶಿನ ಎಲ್ಲ ಮೊದಲೇ ಹಾಕ್ಕೊಂಡಿರೋದ್ರಿಂದ ಇದಕ್ಕೆ ಟೊಮೊಟೊ ಹಾಕಿದ್ದೀವಲ್ವ, ಇದಕ್ಕೆ ಹುಣಸೆ ಹಣ್ಣಿನ ಅವಶ್ಯಕತೆ ಇಲ್ಲ. ಯಾಕಂದರೆ ಇದು ಪಲ್ಯ ಆಗಿರೋದ್ರಿಂದ ಹುಳಿ ಇದ್ದರೆ ಚೆನ್ನಾಗಿರಲ್ಲ. ಸಾಂಬಾರಾದರೆ ಓಕೆ, ಹುಣಸೆ ಹಣ್ಣು ಹಾಕೋಬೋದು. ನೋಡಿ ಯಾವ ಥರ ಕುದೀತಿದೆ ಅಂತ. ಆಲ್ಮೋಸ್ಟ್ ರೆಡಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.